ಹಲೋ ಗೈಸ್, ನೋಡಿ ಏನು ಕೇಳ್ತಿದ್ರು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ ಮತ್ತು ಸ್ಟೇಟ್ ಗೌರ್ಮೆಂಟ ಎರಡು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡು ಸೇಮ್ ಇರ್ತಾವ ಅಥವಾ ಇಲ್ವಾ, ಎರಡೂ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಅದನ್ನು ಹೇಳ್ತೀನಿ. ಮತ್ತು ನಿಮ್ಮ ಕಟ್ ಆಫ್ ಕ್ಲಿಯರ್ ಆಗಬೇಕಂದ್ರೆ ನಿಮ್ಮ ಕಟ್ ಆಫ್ ಲಿಸ್ಟ್ ಎಷ್ಟಿರಬೇಕು, ಕಟ್ ಆಫಲ್ಲಿ ಇಲ್ಲಿ ನೀವು ಎಷ್ಟಿರಬೇಕು ಅಂತ. ಓಕೆ, ಸಿಂಪಲಾಗಿ ಹೇಳ್ಬಿಡ್ತೀನಿ. ನಿಮ್ಮದು ಸೆಂಟ್ರಲ್ ಮತ್ತು ಸ್ಟೇಟು ಎರಡೂ OBC ಇತ್ತಪ್ಪ ಅಂತಂದರೆ ಸೆಂಟ್ರಲ್ ಬೇರೆ, ಸ್ಟೇಟ್ ಬೇರೆ, ಎರಡು ಬೇರೆ ಬೇರೆ ಆಗ್ತದೆ. ಅಕಸ್ಮಾತ್ ನಿಮ್ಮದು ಜನರಲ್ ಇತ್ತಂದರೆ ನೋ ಪ್ರಾಬ್ಲಮ್. ಎರಡೂ ನಿಮ್ಮದು ಸೇಮ್ ಆಗ್ತಿತ್ತು ಅಂದರೆ, ಎರಡು ಸೇಮ್ ಕ್ಯಾಸ್ಟ್ ಇತ್ತಂದರೆ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಜನರಲ್ದವ್ರಿಗೆ ಏನು ತೊಂದರೆ ಇಲ್ಲ. ಬಟ್ OBC ಅವ್ರು ಇರ್ತಾರಲ್ಲ ಅವರಿಗೆ ಭಾಳ ತೊಂದರೆ ಆಗ್ತದೆ. ಕೆಲವೊಂದು OBCಗಳು ಸ್ಟೇಟಲ್ಲಿ ಬೇರೆ ತೆಗೆಸ್ಬೇಕು, ಸೆಂಟ್ರಲ್ಲಿ ಬೇರೆ ತೆಗೆಸ್ಬೇಕು. ಅದರಲ್ಲಿ ಕೆಲವೊಂದಿಷ್ಟು ಮಂದಿ ಬರ್ತಾರೆ. ಇನ್ನು ನೋಡಿ ಇಷ್ಟ ಇನ್ಫಾರ್ಮೇಷನು. ಮತ್ತೇನಂತಂದರೆ ಇಂಗ್ಲೀಷಲ್ಲಿ ಬೇಕಾ ಕನ್ನಡದಲ್ಲಿ ಬೇಕಾ ಅಂತ ಕೇಳ್ತಿದ್ದಾರೆ. ನಿಮ್ಮ ಹತ್ರ GDS ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿದ್ದರೆ ಭಾರಿ ಉತ್ತಮ. ಅಕಸ್ಮಾತ್ ಇಂಗ್ಲೀಷ್ ಇಲ್ಲ ಅಂತಂದರೆ ಆಪ್ಷನಲ್ ಕನ್ನಡ ಇರ್ಬೋದು. ಓಕೆ, ಸೊ ಆದಷ್ಟು ಇಂಗ್ಲೀಷ್ನಲ್ಲಿ ತೆಗ್ಸೋಕ್ಕೆ ಟ್ರೈ ಮಾಡಿ. ಓಕೆ, ಇಂಗ್ಲೀಷ್ನಲ್ಲಿ ಇರಬೇಕು. ಮತ್ತು ನಿಮ್ಮ ಕಟ್ ಆಫ್ ಎಷ್ಟು ಇರ್ತದೆ ನೋಡಿ. ಮಿನಿಮಮ್ ಫಸ್ಟ್ ಲಿಸ್ಟ್ ಬರೋದು ಯಾವಾಗ ಅಂತಂದರೆ ಇನ್ನೊಂದು 2-3 ದಿನ ಇದೆ ಅಷ್ಟೇ. ನಿಮ್ಮದು 28ಕ್ಕೆ ಫೆಬ್ರವರಿ 28ಕ್ಕೆ ಫಸ್ಟ್ ಲಿಸ್ಟ್ ಅನ್ನೋದು ರೆಡಿ ಆಗ್ತದೆ. ಅದು ಬಂದ ತಕ್ಷಣ ನೀವೆಲ್ಲ ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಇರಬೇಕು ಅಂತಂದರೆ ನಿಮ್ಮದು ಎಷ್ಟು ಇರಬೇಕು ಸ್ಕೋರ್ ಅಂದರೆ 96+ ಇರಬೇಕು. 96, 97, 97, 98, 99, 100 ಇಷ್ಟಿರಬೇಕು. ಇಷ್ಟು ಯಾರಾದ್ರೂ ಇತ್ತಂದರೆ ತಲೆ ಕೆಡಿಸ್ಕೊಂಡ್ಬಿಡ್ರಿ, ಆರಾಮಾಗ್ತದೆ. ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟ್ ಬಂದ ತಕ್ಷಣ ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು ಗೊತ್ತಾಗಂಗಿಲ್ಲ. ಹಾಗಾಗಿ ಏನು ಮಾಡಬೇಕು, ಕೆಳಗಡೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಬಂದ ತಕ್ಷಣ ಡೈರೆಕ್ಟ್ ಅಪ್ಡೇಟ್ ಕೊಡ್ತಿರ್ತೀನಿ. ಜಾಯ್ನ್ ಆಗಿ. ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕೂಡ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಓಕೆ, ಮತ್ತೇನಂತಂದರೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಯಾರು ತೆಗಿಸಿಲ್ಲ ನೋಡಿ. ಸೊ ತೆಗ್ಸೋರು ತೆಗಿಸ್ಬೋದು, ತೆಗಿಸ್ದೇ ಇರೋರು ನಿಮ್ಮ ಇಷ್ಟ. ಬಟ್ ರಿಸ್ಕ್ ತೊಗೋತೀನಿ ಅಂತಂದರೆ ನೀವು ತೆಗಿಸ್ತೇನೂ ಇರ್ಬೋದು. ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಗೆ ಬೇಕೇ ಬೇಕು ಅಂತಂದರೆ ಆಫ್ಲೈನ್ ಇದೆ ತುಂಬ, ಅಲ್ಲಿ ಹೋಗಿಬಿಟ್ಟು ತೆಗಿಸ್ಬೋದು. ಅಕಸ್ಮಾತ್ ನಮ್ಗೆ ಆಫ್ಲೈನ್ ತೆಗ್ಸೋಕ್ಕಾಗಲ್ಲ ಅಂತಂದರೆ ನೀವು ಆನ್ಲೈನ್ ಕೂಡ ತೆಗಿಸ್ಬೋದು. ಓಕೆ, ಆನ್ಲೈನಲ್ಲಿ ಏನು ತೆಗಿಸ್ಬೇಕು ಎಲ್ಲಿಲ್ಲ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ. ಆ ನಂಬರ್ಗೆ ನೀವು ಡೈಲ್ ಮಾಡೋಕ್ಕೆ ಹೋಗಬೇಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ, ಓನ್ಲಿ ವಾಟ್ಸಪ್ ಮಾಡಿ. ಅವ್ರು ನಿಮಗೆ ಜಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಮೆಸೇಜ್ ಮಾಡಿ. ಅವ್ರು ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ತೆಗೆಸುವಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಇಂತಿಷ್ಟು ಮಿನಿಮಮ್ ಅಂತೇಳಿ ಫೀಸ್ ಇರ್ತದೆ. ಸೊ ಫೀಸ್ ಕೊಟ್ಬಿಟ್ಟು ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ನ ತೆಗೆಸ್ಕೊಡ್ರಿ. ಆದಷ್ಟು ಬೇಗ ತೆಗೆಸ್ಕೊಡ್ರಿ. ಯಾಕಂದರೆ ಈಗ ತೆಗ್ಸೋಕೆ ಕೊಟ್ಟರು ಅಂದರೆ ಒಂದು ಸ್ವಲ್ಪ ಲೇಟಾಗಿ ಬರ್ತದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೇನಾದರೂ ಇತ್ತಪ್ಪ ಅಂದರೆ ಡೌಟ್ಸು ಕಮೆಂಟ್ ಬಾಕ್ಸು ತಿಳಿಸಿ. ಧನ್ಯವಾದ.